ನನ್ನ ಜಗದೊಳಗೆ ಎಂದೆಂದು ಇರಿಸದಿದ್ದರೆ ಎಲ್ಲಿ ಉಳಿಯುತ್ತಿದ್ದಳು ಈ ನಿನ್ನ ಭಾರತ ಮಾತೆ? ಹೀಗಿರುವಾಗ ಕೊಂಡು ಎತ್ತಲ್ಲವೇ? ಎಲವ ಪುರವಂತರೇ, ನೀವು ಮನೆಗೆ ಹೋಗಿ ಅಪ್ಪ ಊಟ ಬಡಿಸು ಬಾ ಎಂದು ಹೇಳುವುದಿಲ್ಲ, ಅಪ್ಪ ಊಟ ಇಡು ಬಾ ಎಂದು ಹೇಳುತ್ತೀರಿ. ಆದ್ದರಿಂದ ಹೊಟ್ಟೆಗೆ ತುಂಬಿಸುವವರು ಆ ಹೆಣ್ಣಲ್ಲವೇ? ಆದ್ದರಿಂದ ಎಣ್ಣೆ ಎತ್ತು ಪುರವಂತರೇ. ಅಮ್ಮ ಎಂಬ ಪ್ರಾಣಿಯು ನಿನಗೆ ಊಟವನ್ನು ಇಕ್ಕಬೇಕಾದರೆ ಅಪ್ಪ ಎಂಬ ಗಂಡು ಪ್ರಾಣಿಯು ಹೊರಗಡೆ ಹೋಗಿ ದುಡಿದು ತಂದು ಹಾಕದಿದ್ದರೆ ಅಮ್ಮ ಎಂಬ ಪ್ರಾಣಿ ಎಲ್ಲಿಂದ ನಿನಗೆ ಅನ್ನವನ್ನು ಹಾಕುತ್ತಿದ್ದಳು? ಹಾಗಾದರೆ ನಿಮ್ಮ ಪ್ರಕಾರವಾಗಿ ದುಡಿಯುತ್ತಿರುವ ಗಂಡೇ ಹೆಚ್ಚಾದರೆ, ಆದರೆ ಇಲ್ಲಿಗೆ ಹೋಗಿ ಜೋಳವನ್ನು ಹಾಕಿದವಳು ಹೆಣ್ಣು, ಅದನ್ನ ರೊಟ್ಟಿ ಬೆಳೆದು ತಿನ್ನಕ್ಕೆ ಇಟ್ಟರೆ ಗಂಡು ತಿನ್ನುವರೇ ಹೊರತು ಅವರು ಏನಾದರೂ ತಂದು ಹಾಕದಿದ್ದರೆ, ಬೇಯಿಸಿ ಹಾಕದಿದ್ದರೆ ತಿನ್ನಬೇಕಾಗಿತ್ತಲ್ಲ, ಅದೇನು ಚೆನ್ನ. ಹಾಗಾದರೆ ಹೆಣ್ಣಂತಲ್ಲವೇ? ಹಠವಾದಿ ಹಿತವಾದಿಯ ರೀತಿಯರು ಕರ್ನಾಟಕವೆಂಬ ರಾಜ್ಯದ ಹಸಿರು ಕನ್ನಡ ಸಿರಿಗನ್ನಡಕ್ಕೆ ಬೆಳೆದು ಬಂದ ಕಂದ ಈ ಕರುನಾಡ ಭಾರತೀಯ ಭಾಷೆ. ಹೆಣ್ಣು ಹೇಳದಿದ್ದರೆ ನಿನ್ನಂತ ಗಂಡಲ್ಲಿ ಹುಟ್ಟಬೇಕು. ಈ ಹೆಣ್ಣು ಹೆಣ್ಣಲ್ಲವೇ? ಹೆಣ್ಣಿನ ಅಪಾರ ಮಹಿಳೆಯನ್ನ ಎಷ್ಟು ವರ್ಣಿಸಬೇಕು. ಜಗನ್ಮಾತೆಯೋ ಹೆಣ್ಣು, ಪಾರ್ವತಿಯೋ ಹೆಣ್ಣು, ಆ ವೀಣೆಯನ್ನು ಹಿಡಿದು ಸರಸ್ವತಿಯೋ ಹೆಣ್ಣು. ಆ ಸರಸ್ವತಿಯು ಇಲ್ಲದ ಬಳಿಕ ನಿನ್ನ ತಲೆಯಲ್ಲಿ ಬುದ್ಧಿಯನ್ನೆಲ್ಲಿರುತ್ತದೆ. ಆದ್ದರಿಂದಲೇ ಎಲ್ಲದಕ್ಕೂ ವಿಘ್ನ ಪೂಜಿತ ವಿಘ್ನರಾಜ ಗಣಪತಿ ವಿಘ್ನೇಶ್ವರ. ವಿಘ್ನರಾಜನೇ ಎಲ್ಲದಕ್ಕೂ ಅಧಿಪತಿ. ವಿಘ್ನಗಳನ್ನು ನಾಶ ಮಾಡಿ ನಮಗೆ ಸರ್ವಜ್ಞಗಳನ್ನು ಕೊಡುವಂತವನು ವಿಘ್ನೇಶ್ವರನಲ್ಲವೇ? ಹೀಗಿರುವಾಗ ಗಂಡು ಎತ್ತಲ್ಲವೇ? ಹಾಗಾದರೆ ಆ ವಿಘ್ನ ವಿನಾಯಕನನ್ನ ಸೃಷ್ಟಿ ಮಾಡಿದವ ಹೆಣ್ಣಲ್ಲವೇ? ಹಾಗಾದರೆ ಆ ವಿನಾಯಕನಿಗೆ ಆನೆಯ ಶಿರವನ್ನಿಟ್ಟವನು ಕಂಡಲ್ಲವೇ? ಹಠವಾದಿ ಹಿತವಾದಿ అని ಕೇಳು. ಆ ವಿನಾಯಕನನ್ನ ಕೊಂದವನು ಕಂಡಲ್ಲವೇ? ಅವನಿಗೆ ಜೀವವನ್ನು ಕೊಟ್ಟವನು ಕಂಡಲ್ಲವೇ? ಹಾಗಾದರೆ ಹೆಣ್ಣಿನ ಕರುಳಿಗೆ ಎಷ್ಟೊಂದು ಆರಾಧ. ಆ ಹೆಣ್ಣು ಹಳೆದ ಬಳಿಕ ಈಗಲ್ಲಿ ನೀವು ಮರಳಿ ಪ್ರಾಣವನ್ನಿಡುತ್ತಿದ್ದೀರಿ. ಹೆಣ್ಣು ಅಳೆಯಬೇಕಾದರೆ ಗಂಡು ಎಂಬ ವೀರ್ಯದಿಂದ ಮಾತ್ರ ಸಾಧ್ಯ. ಗಂಡು ಎಂಬ ವೀರ್ಯ ತಾಯಿಯ ಗರ್ಭವನ್ನು ಸೇರದಿದ್ದರೆ ವಿಲಯವಾಗುತ್ತಿತ್ತು ಈ ಜಗತ್ತು. ಹೌದು 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 ಹಾದಿಗೆ ವಾದಿ ಹಠವಾದಿ ದಿಟವಾದಿ ಅಧಿಕ್ಯರು. ಎರಡು ಹೆತ್ತು ಒಂದು ಮಡಿಕೆ, ಎರಡು ಹೆತ್ತು ಒಂದು ಮಡಿಕೆ. ಹಸನಾದ ಹೊಲವನ್ನು ತಾ ಹೂಳಬೇಕಾದರೆ ನೀನು ಮಾಡುವುದು ಅಷ್ಟೇ, ಬರೀ 4ರಿಂದ 6 ತಾಸು ಕೆಲಸವನ್ನ ಹೊಲದಲ್ಲಿ. ಅಂದರೆ ಈ ಭೂತಾಯಿ ಹೆಣ್ಣಲ್ಲವೇ? ಆಮೇಲೆ ಸಂಜೆಯಾದ ಬಳಿಕ ನಿನ್ನ ಗುಂಟು ಹೇಗಿದೆ ಎಂದು ಹೆಗಲ ಮೇಲೆ ಹೊತ್ತುಕೊಂಡು ನೀವು ಹೋಗುವೆಯಲ್ಲ. ಆದರೆ ಈ ಹೆಣ್ಣು ಎಷ್ಟೇ ಹೊತ್ತಾದರೂ ಈ ನೆಲವನ್ನು ಹಗಿದರೆ ಆ ನಿಮ್ಮ ಭೂತಾಯಿಯನ್ನು ನಮ್ಮ ರಾಜೇಂದ್ರನು ಒತ್ತಿರುವುದೆಂದು ಮರೆತಿರುವೆಯೇ ಪುರವಂತರೇ? ಆದ್ದರಿಂದ ಗಂಡೇ ಹೆಚ್ಚು. ಅಕ್ಕ ಸಾಲಿಗಳ ಮಗನ ಚಿಕ್ಕವನು ಎದ್ದರ ಜಗನು ಚಮ್ಮಟದ ಕುಟುಂಬದಲ್ಲಿ ಕಡಿಯುವ ಮೂರ್ಖನಿಗೆ ನೂರ್ಕಾಲ ಬುದ್ಧಿ ಹೇಳಿದರೆ ಓರ್ಕಲ್ಲ ಮೇಲೆ ಮಳೆ ಸುರಿದಂತೆ. ಹೆಲವ ವಾದಿಗೆ ಹಠವಾದಿ ಹಿತವಾದಿಯ ನಿತ್ಯರು. ಆದರೆ ನೀನು ಕನ್ಯಾಕರಿಯನ್ನು ಬಿಡಿಸಲಾರೆ. ಆದರೆ ಗಂಡು ಎಂಬುದು ತಾ ಜನಿಸಬೇಕಾದರೆ ತಂದೆಯ ವಿಕಾರ ದಶೆಯಿಂದಲೇ ಜನಿಸಬೇಕು. ಹೆಣ್ಣಿನ ವಿಕಾರ ದಶೆಯಿಂದ ಯಾವತ್ತೂ ಜನಿಸಲಾರದು. 9 ತಿಂಗಳ 10 ಹೆತ್ತು ಸಾಕಿದ ಹುಡುಗಿ ಹೆಣ್ಣನ್ನು
ಸುಂದರವಾಗಿ ಕಾಣಬೇಕಾದರೆ ಮನೆಯಲ್ಲಿ ಹೆಣ್ಣು ನಗುತ್ತಾ ಇದ್ದರೆ ನಿನ್ನ ಮಕ್ಕಳು ಗೋಳಾಡುವುದು. ಅದೇ ಆ ನಿನ್ನ ಹೆಂಡತಿಗೆ ನಾನೇನಾದರೂ ಗಂಟು ಮಾಡಿ ಹಾಕಿದ್ದರೆ ನನಗೆ ನಿನ್ನ ನಿರಕ್ಷೇಪಣವಾಗುವುದು. ಅಂದರೆ ಮನಸ್ಸು ಮಾಡಿದ ಸ್ತ್ರೀ ಎಂಬ ಈ ನಾನು ಏನು ಬೇಕಾದರೂ ಮಾಡಬಹುದು. ನಿನ್ನನ್ನು ಮತ್ತು ನಾನು ಸಿಗಬಹುದು, ಇಲ್ಲದಿದ್ದರೆ ಸಿಗಬಹುದು. ಎಷ್ಟು ಹೇಳಿದರು ರಾಮ ಕೇಳಲು ಸೀತೆ ಹಿಡಿಯಲು ಹೋದನು ಜಿಂಕೆ. ನಾನು ರಾವಣನ ಸೆರೆ ಸಿಕ್ಕಳಲ್ಲ. ಅಂದರೆ ಅಲ್ಲಿ ಗಂಡು ಪ್ರಾಣಿ ಎಂಬುದು ಬಂದಿತಲ್ಲ, ಆದ್ದರಿಂದಲೇ ಗಂಡು ಗೆದ್ದಲ್ಲವೇ. ಆದರೆ ಮಹಾಭಾರತವನ್ನ ಹೇಳಿದ್ರೆ ರಾಮಾಯಣವನ್ನ ಸೃಷ್ಟಿಯಾಗಿದ್ದು ಹೆಣ್ಣಿಂದಲ್ಲವೇ? ರಾಮಾಯಣವನ್ನು ಬರದವನು ಗಂಡಲ್ಲವೇ? ಮೊದಲೇ ಹೆಣ್ಣಿಲ್ಲದಿದ್ದರೆ ಗಂಡಿನಲ್ಲಿರಬೇಕಾಗಿತ್ತು. ನಿನ್ನ ಎಷ್ಟು ಜಿಂಕೆಯನ್ನು ಹಿಡಿಯಲು ಹೋಗದಿದ್ದರೆ ಗಂಡಲ್ಲಿಂದ ಬರುತ್ತಿದ್ದ ಎನ್ನುವುದಕ್ಕೆ ಪ್ರತ್ಯಕ್ಷವಾದ ಉದಾಹರಣೆ ಕೊಡುತ್ತೇನೆ. ಆ ಹೆಣ್ಣು ಹೋಗದಿದ್ದರೆ ರಾಮ ಸಂಕಷ್ಟಕ್ಕೆ ಸಿಲುಕಿಸಿದರೆ ಗಂಡನನ್ನು ಸಂಕಷ್ಟಕ್ಕೆ ಸಿಲುಕಿಸಿದವಳು ಹೆಣ್ಣಲ್ಲವೇ? ಅಂದು ನಾನು ಕೈಲಾಸದಲ್ಲಿ ಸಭೆಯನ್ನ ಮಾಡಿಕೊಂಡು ಕುಳಿತಿರುವಾಗ ಪರಮಾತ್ಮನೊಡನೆ ಶೃಂಗಿಯು ಮೃದಂಗವನ್ನು ಬಾರಿಸುತ್ತಿದ್ದನು, ಸಂಜೆಯು ತಾಳವನ್ನ ಹಾಕುತ್ತಿದ್ದನು, ಪಾರ್ವತಿಯು ಹತ್ತನೆಯಲ್ಲಿ ವಿಲಾಸದಿಂದ ಬಯಲುತ್ತಿದ್ದ. ಸಮಯಕ್ಕೆ ಮಿತಿ ಮೀರಿ ನಾವು ನುಡಿಯುತ್ತೇವೆಂಬುದಾಗಿ. ಜಗತ್ತಿನಲ್ಲಿ ಹೆಣ್ಣು ಗಂಡು ಎರಡು ಸಮಾನವಾದವುಗಳು ಅದೇಗೆಂದರೆ ಪಾರ್ವತಿ ಪರಮೇಶ್ವರರು, ಅರ್ಧನಾರೀಶ್ವರರು. ಆದ್ದರಿಂದ ಪಾರ್ವತಿ ಪರಮೇಶ್ವರ ಎಂಬಂತೆ ಜಗತ್ತಿನಲ್ಲಿ ಸತಿಗೆ ಪತಿ, ಪತಿಗೆ ಗತಿ ಎಂಬಂತೆ ಹೆಣ್ಣು ಗಂಡು ಎರಡು ಸಮಾನವೆಂದು ವಾಗರ್ತೌ ಯುವ ಸಂಪ್ರತೌ ವಾಗರ್ತೌ ಪ್ರತಿಪತ್ತತೆ. ಜಗದಸ್ತಿತರ ಮುಂದೆ ಪಾರ್ವತಿ ಪರಮೇಶ್ವರರು ಒಂದೇ ಎಂದು ಕವಿರತ್ನ ಕಾಳಿದಾಸ ಹೇಳಿದ್ದಾರೆ. ಅಂದರೆ ತಂದೆ ತಾಯಿ ಪರಮಾತ್ಮ ಮತ್ತು ಪಾರ್ವತಿಗಿಂತಲೂ ಹೆಚ್ಚೆಂದು ಹೇಳಿದ್ದಾರೆ. ಆದ್ದರಿಂದ ಹೆಣ್ಣು ಮತ್ತು ಗಂಡರು ಸರ್ವ ಸಮಾನರು. ಜೀವನದಲ್ಲಿ ಗಂಡು ದುಡಿಮೆ ಎಂಬ ಹುಟ್ಟನ್ನು ಹಾಕಬೇಕು, ಹೆಣ್ಣು ತಾಳ್ಮೆ ಎಂಬ ಹುಟ್ಟನ್ನು ಹಾಕಬೇಕು. ದುಡಿಮೆ ಮತ್ತು ತಾಳ್ಮೆಯು ಸೇರಿದಾಗ ಜೀವನವು ಸುಖವಾಗಿ ಹೋಗುವುದು. ಹೌದು ಮಹೋದಯ, ನೀವು ಹೇಳಿದ ಪ್ರಕಾರವಾಗಿ ಇದು ಸತ್ಯವಾಗಿರುವುದು. ಆದರೆ ಈಗಿನ ಕಲಿಯುಗದಲ್ಲಿ ಎತ್ತ ಹೋದರೆ ಒಂದು ತುತ್ತು ಕಲ್ತಿರಬೇಕು. ತುತ್ತನ್ನು ಗಡಿಗೆ ಹಣಿದರೆ ಕೈಯಿನ ಸತ್ತನ ಕಂದಾಗಲು ಬಂದಿರುವುದು. ಹಾಗಾದರೆ ಹೆಣ್ಣನ್ನು ಎಂದಕ್ಷಣ ಎಲ್ಲವನ ಎಲ್ಲ ಸಡ್ಡಿ ಸುಂದರೆಂಬ ತಿಂಗಳದ ಮೋಹದಿಂದ ಘಾತಕತನವನ್ನು ಮಾಡುವುದು ಒಳ್ಳೆಯದಲ್ಲ. ಅದು ಏಕೆಂದರೆ ಎಲ್ಲ ಪಕ್ಷಿಗಳು ಇದೇ ರೂಪವಾಗಿ ಕುಳಿತು ಅಲಂಕಾರವನ್ನು ಅಳಿಸೋದಂತೆ. ಅಂದರೆ ನಮ್ಮ ಮೋಹನ ನಿಮ್ಮ ಸಕ್ಕರ ಮತ್ತೇನೂ ಬರುವುದಿಲ್ಲ. ನಾವು ಮಾಡಿದಂತಹ ಪುಣ್ಯಗಳು ಕರ್ಮಗಳು ನಮ್ಮ ಹಿಂದೆ ಬರ್ತಾವಲ್ಲದೆ ಮತ್ತೇನೂ ಬರುವುದಿಲ್ಲ. ದೇವ, ಇದು ಆಗಿರಬೇಕಾದರೆ ಹೆಂಡತಿಯಲ್ಲಿ ಇಟ್ಕೊಳ್ಳುತ್ತೀರಿ, ಹೆಂಡತಿಯಲ್ಲಿ ಇರುವುದಿಲ್ಲ. ಹೆಂಡತಿಗೆ ಕಂಡ ಹಿಂದೆ ಕಣ್ಣಿಂದ ಬರೆಸಿದರೆ ಕಣ್ಣಲೆ ಉತ್ತಮ ಎಂದು ಕರೆಯುತ್ತಾರೆ. ಹಾಗಾದರೆ ಮಕ್ಕಳಲ್ಲಿ ಸುಖವಿಲ್ಲವೆಂದರೆ ಮಕ್ಕಳಲ್ಲಿಯೂ ಸುಖವಿಲ್ಲ, ಮಕ್ಕಳಲ್ಲಿಯೂ ಸುಖವಿಲ್ಲ. ಏಕೆಂದರೆ ಕೊಟ್ಟದ್ದನ್ನು ಕಂಡುಕೊಂಡರೆ
ಮತನ ಮಾಡಲು ಮಧು ಮತ್ತೆ ಬರಲು ಮಧುವನ್ನು ದೇವತೆಗಳಿಗೆ ಮತ್ಯವನ್ನು ರಾಜ್ಯದರಿಗೆ ಹಂಚಲಾಗೆ ಮಧು ಹರೆದ ಮಧುರೆ ಮಧುರೆ ಎಂಬ ನಗರ ನಿಂದು ಭವಿಸೆ ಜೋಡು ಎತ್ತಿನ ಬಂಡಿಯಲ್ಲಿ ಜೋಗುಳವ ಪಾಡೆ ದಾವಣಗೆರೆಯನ್ನು ದಾಟಿ ಅವರ ಗೊಳ್ಳದಲ್ಲಿ ಅವತರಿಸೆ ಹೇ ದೇವ ಇಂತಹ ಸುಕ್ಷೇತ್ರದಲ್ಲಿ ದಕ್ಷಿಣ ಯಜ್ಞ ಯಾಗದ ಕಥೆಯನ್ನು ಬೇಡುವವು ಕಾಲ್ಪನಿಕರವಾಗಿ ಸತ್ಯ ಸಂಗತಿಯನ್ನೊಳಗೊಂಡು ಕಾಲ್ಪನಿಕವಾಗಿ ಬೆಸೆಸುವವು